ಸಾಧನ ಸೀತಂಗೆ ಬಳೆ ಶಾಸ್ತ್ರಕ್ಕೆ ಬೇಕಾಗಿರೋ ಸೀರೆ ಎಲ್ಲ ರೆಡಿ ಇದೆ ಅಲ್ಲ? ಎಲ್ಲ ರೆಡಿ ಇದೆ ಅಕ್ಕ. ಇಲ್ಲಿ ನೋಡು, ಅವಳು ನಮಗಿಂತ ಯಾವುದೇ ರೀತಿಲೂ ಕಡಿಮೆ ಅನ್ನಿಸ್ಬಾರ್ದು. ಈಗಾಗಲೇ ನಮ್ಮ ಸಂಬಂಧಿಕರು ಸ್ನೇಹಿತರು ಎಲ್ಲ ಇವ್ರಿಗೆ ಈ ಸಂಬಂಧ ಬೇಕಿತ್ತ ಅಂತ ಮಾತಾಡ್ಕೋತಾ ಇದ್ದಾರೆ. ಇದು ನನ್ನ ಮರ್ಯಾದೆ ಪ್ರಶ್ನೆ ಸಾಧನ. ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಹಾಗೆ ನೋಡ್ಕೊ. ಅವಳು ಯಾರು? ಸುಲೋಚನಾ. ಅವಳೆಲ್ಲ ಸೀರೆ ಉಡ್ಸೋದು ಬೇಕಾಗಿಲ್ಲ. ಏನೋ ಹೋದ್ಸಲ ಫ್ಲೂಕಲ್ಲಿ ಚೆನ್ನಾಗಿ ಉಡಿಸಿದ್ಲು. ನಾವು ಸ್ಟೈಲಿಸ್ಟ್ ಕರ್ಸಿದೀವಲ್ಲ, ಅವಳೇ ಉಡಿಸ್ಲಿ. ಸರಿ ಅಕ್ಕ. ಎಲ್ರು ಅಲ್ಲಿ ಗೇಮ್ಸ್ ಆಡ್ತಿದ್ದಾರೆ. ಇಲ್ಲಿದ್ದೇನ್ ಮಾಡೋದು? ಬನ್ನಿ ಅಕ್ಕ, ನಾವು ಹೋಗೋಣ. ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಸರಿ, ನಾನು ಹೋಗ್ಲಾ? ಸರಿ ಹೋಗು. ಇಲ್ಲಿ ಒಂಟಿ ಇದ್ದೇನು ಮಾಡ್ತೀಯ? ಸರಿ ಅಕ್ಕ. ರಾಮ, ಸೀತಾ, ಆಡ್ಕೊಳ್ಳಿ. ಅದೇನೇನು ಸಂಭ್ರಮಿಸ್ತಿರೋ ಎಲ್ಲ ಸಂಭ್ರಮಿಸ್ಕೊಡಿ. ಮದುವೆ ಆದಮೇಲೆ ಆಡೋದಕ್ಕೆ ಸಂಭ್ರಮಿಸೋದಕ್ಕೆ ಫಸ್ಟ್ ರಾಮ್ದು ಮಾಡ್ತೀನಿ. ರಾಮು ಆಫೀಸಲ್ಲಿ ಹೆಂಗಿರ್ತಾನೋ ಅದನ್ನ ಮಾಡ್ತೀನಿ. ಆಫೀಸ್ ಎಲ್ಲ ಬೇಡ, ಸೀತೆ ಮುಂದೆ ಹೆಂಗಿರ್ತಾನೆ ಅದನ್ನ ತೋರಿಸು. ಹೌದಾ? ಓಕೆ ಓಕೆ ಓಕೆ. ಒಂದ್ಸತಿ ನೋಡ್ಕೊ ಅವನ ಮುಖನ. ಸೀತಾ, ನಾನು ಜೀವನದಲ್ಲಿ ಮದುವೆ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ಐ ಡೋಂಟ್ ನೋ, ನನ್ನ ಎದೆಯಲ್ಲಿ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಎಲ್ ಬಿ ಡಬ್ಲ್ಯೂ ಆಗ್ತಾ ಇದೆಯಾ? ಅದಲ್ಲ, ಹಿಟ್ ವಿಕೆಟ್. ಅದು ಹಿಟ್ ವಿಕೆಟ್. ಅದು ಪ್ಲೀಸ್ ನನ್ನ ಒಪ್ಕೊಳ್ಳಿ ಸೀತಾ ಅವರು. ಐ ಲವ್ ಯು. ಅಶೋಕ, ಇದಕ್ಕೆ ಸೀತೆ ಏನ್ ಹೇಳ್ತಾರೆ ಅದನ್ನ ಹೇಳ್ತೀನಿ ಈಗ. ಸೀತೆ ಓಕೆ ರೆಡಿ. ನೋಡಿ ರಾಮ್, ನೀವು ಸಾಮಾನ್ಯ ಮನುಷ್ಯರಾಗಿದ್ರೆ ನಾನ್ ನಿಮ್ ಪ್ರೀತಿನ ತಿರಸ್ಕರಿಸ್ತಿರ್ಲಿಲ್ಲ. ಆದ್ರೆ ನೀವು ನನಗೆ ಕೆಲಸ ಕೊಟ್ಟಿರೋ ಬಾಸ್. ನಿಮ್ ಜೊತೆ ಪ್ರೀತಿ ಅಸಾಧ್ಯ ಅಸಾಧ್ಯ ಅಸಾಧ್ಯ. ನನ್ ಮೊಮ್ಮಗ ರಾಮನು ಸೀತನು ಇಮಿಟೇಟ್ ಮಾಡ್ತಿಯಲ್ಲ, ನಿಂದು ಗೊತ್ತಾ ಕತೆ? ಹಿಡ್ಗ ಸಾರಿ ಕಣೋ ಸೂರಿ, ಈ ಮನೆ ಕಡೆ ಬರೋಕ್ಕೆ ಆಗಲಿ. 24 ಗಂಟೆ ಮದುವೆ ಸಂಸಾರ ಅಂತ ಅಲ್ಲೇ ಖರ್ಚಾಗ್ಬಿಡ್ತದೆ. ಹೆಂಗ್ ಮಾಡ್ತೀನ ನಾನು? ಖರ್ಚಾಗ್ಬಿಡುತ್ತೆ. ಇನ್ನೂ ಬೇಕಾ? ಖರ್ಚಾಗ್ಬಿಡ್ತದೆ. ನಾನ್ ಇಷ್ಟು ವಯಸ್ಸಾಗಿ ಏನು ಮಾತಾಡ್ದಾನೆ ಒಂದು ವಿಚಾರ ತೋರಿಸ್ತೀನಿ, ನೋಡ್ತೀಯಾ? ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್. ಚಪ್ಪಾಳೆ ಮಾಡಿ. ಬಿಂಕದ ಸಿಂಗಾರಿ ಮಾತಾಡ್ತಿಲ್ವಾ? ಓ ಅಜ್ಜಿ, ಡನ್ನ ಅವ್ರ ನಾಚ್ಕೊಳ್ಳೋದು ನೋಡಿದ್ರೆ ಗೊತ್ತಾಗ್ತಿಲ್ವಾ ಡನ್ನು ಅಂತ ಹೇಳಿದ್ರಾ? ಕುತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವ ಟರ್ನ್ ಅಂತ ನೋಡೋಣ. ಅಂತೂ ನಮ್ಮ ಮದುಮಗಳು ಟರ್ನ್ ಬಂತು. ಹೇಳೆ, ರೂತಾ ಡೇರಾ? ರೂತ್ ಅಂದ್ರೆ ಇವಳೇನಾದ್ರೂ ಕೇಳಿ ಅಕಸ್ಮಾತ್ ನಾನೇನಾದ್ರೂ ಸತ್ಯ ಹೇಳ್ಬೇಕಾಗತ್ತೆ. ಬೇಡ ಡೇರೇ ಇರ್ಲಿ. ಡೇರ್ ನಾಟ್ ಬ್ಯಾಡ್ ಕಣೆ. ಟ್ರೂತ್ ಸೆಲೆಕ್ಟ್ ಮಾಡ್ತೀಯ ಅನ್ಕೊಂಡಿದ್ದೆ, ಡೇರ್ ಸೆಲೆಕ್ಟ್ ಮಾಡಿದ್ಯಾ. ಓಕೆ, ಹಿಂದ್ಕೊಳ್ಳೋದು ಬ್ರೈಡ್ ಬೇರೆ ಏನಾದ್ರು ಸ್ಪೆಷಲ್ ಆಗಿ ಕೊಡಬೇಕು. ಸೀತಾ, ನಾಳೆಯಿಂದ ನಿನ್ ಹೊಸ ಜೀವನ ಶುರು ಆಗ್ತಿದೆ. ಪಾಸ್ಟ್ ಎಲ್ಲ ಮದ್ದು ನೀನ್ ಖುಷಿಯಾಗಿದ್ಯಾ ಅಂತ ನಮ್ಗೆಲ್ಲ ಪ್ರೂವ್ ಮಾಡ್ಬೇಕು. ಆ ಥರದ್ದು ಏನಾದ್ರು ಮಾಡು.
ಏನ್ ಮಾಡ್ಬೇಕೆ ಅಂತದ್ದು? ಎನಿಥಿಂಗ್ ಇಟ್ಸ್ ಅಪ್ ಟು ಯು. ಒಟ್ನಲ್ಲಿ ನೀನ್ ಹಳೆ ಸೀತಾ ಅಲ್ಲ, ರಾಮನ್ ಸೀತಾ ಅಂತ ನಮ್ಗೆಲ್ಲ ಪ್ರೂವ್ ಮಾಡ್ಬೇಕು. ಆ ತರದ್ದೇನಾದ್ರು ಏ ನಂಗೆ ನಿಜವಾಗ್ಲೂ ಹೊಳಿತಾ ಇಲ್ಲ. ನೀನೇ ಹೇಳು ಏನ್ ಮಾಡ್ಬೇಕು ಅಂತ. ಹೇಳ್ತೀನಿ ಬಾ. ನಾನು ನಿಂಗೊಂದು ಚಾಲೆಂಜ್ ಕೊಟ್ಟಿದ್ದೆ ಗೊತ್ತಾ, ರಾಮ್ಗೆ ಹೋಗಿ 3 ಕಿಸ್ ಕೊಡ್ಬೇಕು ಅಂತ. ಅದನ್ನ ಮಾಡು. ಏನೇ ಮಾತಾಡ್ತಿದ್ಯಾ? ನೀನೀಗ ರಾಮ್ನ ಲವ್ ಮಾಡ್ತಿಲ್ಲ ಅಂತ ಅನ್ಕೊಳ್ಳ ನಾನು. ಅಲ್ಲ, ರಾಮ್ನ ಇಷ್ಟಪಡ್ತಿದ್ನಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಾನು ಅವ್ರಿಗೆ ಮುತ್ಕೊಳ್ಬೇಕಾ? ಇದನ್ನ ನಾನ್ ಚಾಲೆಂಜಲ್ಲಿ ಗೆಲ್ಲಕ್ಕೆ ಅಂತ ಹೇಳ್ತಿಲ್ಲ ಕಣೆ. ನೀನ್ ರಾಮನ್ ಸೀತಾ ಅಂತ ಪ್ರೂವ್ ಮಾಡ್ಕೋಬೇಕು. ಹೊಸ ಜೀವನನ ಖುಷಿಯಿಂದ ಆಕ್ಸೆಪ್ಟ್ ಮಾಡಿದ್ಯಾ. ರಾಮ್ನ ನೀನ್ ಮದ್ವೆ ಆಗ್ತಿದ್ಯಾ ಅನ್ನೋದ್ರಲ್ಲಿ ಕಿಸ್ ಕೊಡೋದ್ರಲ್ಲಿ ಏನೇ ಪ್ರಾಬ್ಲಮ್ ನಿಂಗೆ? ಹೇಳೋದು ಹೇಳಿದೀನಿ. ಏ ಆಗಲ್ಲ ಕಣೆ. ಏನದು ಗುಸುಗುಸು? ಆಟಕ್ಕೆ ನಾವ್ ಯಾರು ಇಲ್ವಾ? ನೀವಿಬ್ರೆ ಆಡ್ತೀರಾ? ಹಂಗಲ್ಲ ಆಡ್ತಾಳ. ರಾಮ್ ನನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಎಷ್ಟೋ ವಿಷಯದಲ್ಲಿ ರಾಮ್ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ದಾರೆ. ಆದರೆ ನಾನು ಮಾತ್ರ ರಾಮ್ ವಿಷಯದಲ್ಲಿ ಸ್ವಲ್ಪ ಹಿಂದೆನೇ ಇದ್ದೀನಿ ಅನ್ಸುತ್ತೆ. ಸೀತಾ, ವೆನ್ಯೂ ಎಂಟ್ರೆನ್ಸ್ ಹತ್ರ ಹೋಗು. ಸರಿ, ಹೋಗ್ತೀನಿ. ಏ ಪ್ರಿಯಾ, ಏನ್ ಚಾಲೆಂಜು? ಸೀತಾ ಎಲ್ಲಿಗೆ ಹೋಗಿದ್ದು? ಸೀಕ್ರೆಟ್ ಚಾಲೆಂಜ್. ಓಹೋ, ಓಪನ್ ಗೇಮು ಸೀಕ್ರೆಟ್ ಚಾಲೆಂಜ್.